ಸಾಹಿತ್ಯ ಸಂಶೋಧನಾ ಪ್ರಶಸ್ತಿ 2024 ಈ ಪ್ರಶಸ್ತಿಯ ವಾಚನವನ್ನು ದೀಪಕ್ ತಮ್ಗೆ ಅವರು ವಾಚನ ಮಾಡಬೇಕು. ಇಲ್ಲಿನ ದಾಸೋಹಿಗಳು ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭೆ ಬೀದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ನಾಗಮೋಹನ್ ದಾಸ್, ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು, ಬೆಂಗಳೂರು. ತಮ್ಮಿಡೀ ಜೀವನದುದ್ದಕ್ಕೂ ವಚನ ಸಾಹಿತ್ಯದ ಅಧ್ಯಯನ ಹಾಗೂ ಸಂಶೋಧನೆಗಾಗಿ ದುಡಿದು ಅದಕ್ಕಾಗಿಯೇ ಹುತಾತ್ಮರಾಗಿರುವ ಎಂಎಂ ಅನುಭವ ಮಂಟಪ ವತಿಯಿಂದ ನೀಡುತ್ತಿದ್ದೇವೆ. 12ನೇ ಶತಮಾನದ ಬಸವಾದಿಗರ ಆಶಯದಂತೆ ಬದುಕುತ್ತಿರುವ ತಮಗೆ ಈ ವರ್ಷದ ಪ್ರಶಸ್ತಿಯನ್ನು ನೀಡಲು ನಮಗೆ ಹರ್ಷವಾಗುವುದಕ್ಕೂ ಜನಪರ ಹಾಗೂ ಸಂವಿಧಾನ ಪರವಾಗಿ ಸೇವೆ ಸಲ್ಲಿಸಿದ್ದೀರಿ. निवृत्तराद नंतरवू अदे उत्साह अदे जनपर काळजीಯಿಂದ भालकी हिरेमठ संस्थानच्या अंतर्गत स्थापन केलेल्या महाराष्ट्र बसव परिषदेच्या ग्रंथ प्रकाशन कार्यातील त्यांचे योगदान अविस्मरणीय आहे. महात्मा योगदान आहे. त्याचबरोबर वचन साहित्य विषयक अध्ययन, लेखन आणि संशोधन करणाऱ्या तरुणांना योग्य दिशा व मार्गदर्शन यांना सोबत घेऊन वचन अकादमीची स्थापना केली आहे. महात्मा बसवेश्वरांची वचने गायन स्वरूपात मराठी भाषकांसमोर सादर व्हावीत म्हणून तूच समृद्ध करणारे एकमेव व्यक्ती आहे. शरण परंपरा हा केवळ त्यांच्या अध्ययन लेखनाचा विषय नसून आचरण आणि अनुभवाचा विषय. कायक आणि दासोह याचे मूर्तिमंत स्वरूप त्यांच्या दैनंदिन जगण्यातून आम्हाला अत्यंत आनंद होत आहे. पूज्य श्री डॉक्टर बसवलिंग पट्टदेವರು, ಸಂಸ್ಥಾಪಕ ಅಧ್ಯಕ್ಷ ಮಹಾರಾಷ್ಟ್ರ ಬಸವ ಪರಿಷತ್, ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರದಾನ ಮಾಡ್ತಾ ಇದ್ದಾರೆ. ಇದರ ದಾಸೋಹಿಗಳು ನಮ್ಮ ಸೋಮನಾಥ್ ಪಟ್ನೆಯವರ ತಂದೆಯರಿರುವ ಹಿರಿಯರಿರುವ ಗುರುನಾಥ್ ಪಟ್ನೆಯವರು ಸಮಾಜದಲ್ಲಿ ವಿಶ್ವಗುರು ಬಸವಣ್ಣನವರು ತಮ್ಮ ಚಿಂತನೆಗಳ ಮೂಲಕವಾಗಿ ಪ್ರಸಾರಕ್ಕಾಗಿ ಜಂಗಮ ವ್ಯವಸ್ಥೆ ರೂಪಿಸಿದರು. ಈ ಜಂಗಮ ವ್ಯವಸ್ಥೆಯಿಂದ ಪ್ರಸಾರ ಮಾಧ್ಯಮಗಳು ಜಗತ್ತು ತಮ್ಮ ಕೈಯಲ್ಲಿ ಹಿಡಿದಿಟ್ಟಿವೆ. ಇಂತಹ ಆಧುನಿಕ ಮಾಧ್ಯಮದ ಮೂಲಕ ಬಸವತತ್ವ ಪ್ರಸಾರ ಮಾಡುವ ಸಾಹಸ ಬಹುದೊಡ್ಡ ಶ್ರೀಮಂತರಲ್ಲ, ಆದರೆ ಇವರ ಮನಸ್ಸು ಬಹಳ ಶ್ರೀಮಂತ. ಇವರು ತಮ್ಮ ಸ್ವಂತ ಆಸ್ತಿಯನ್ನು ಪಣಕ್ಕಿಟ್ಟು ಮಾಡಿರುವ ಜೋರಾದ ಚಪ್ಪಾಳೆ ತಟ್ಟುತ್ತಾ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರು, ವಿಶ್ವ ಬಸವ ಧರ್ಮ ಟ್ರಸ್ಟ್, ಬಸವ ಕಲ್ಯಾಣ ಜಗದ್ಗುರು ಮಹಾಸಂಧಿ ದೇವರು, ಜೊತೆಗೆ ನಮ್ಮ ಮೇಘಾಲಯದ ರಾಜ್ಯಪಾಲ ನೋಡ್ರಿ ನಗನಗತ ಪ್ರೀತಿಯ ಈ ಸಂದರ್ಭ. ಈಗ 4 ಜನ ಪ್ರಶಸ್ತಿ ಪುರಸ್ಕರ್ತರ ಪರವಾಗಿ ನಮ್ಮ ರಾಜಣ್ಣನವರು ತಮ್ಮ 2-4 ಹಿತನುಡಿಗಳನ್ನು ಈಗ ಸಾಧನೆ ಎಂಬುದು ಹೇಗೆ ನೋಡ್ರಿ. ನಿಜವಾಗಿ ಪೂಜ್ಯರು ಹೇಳಿದಂಗ ಇವತ್ತ ಜಾಗತಿಕ ಸಮಿತಿಯ ಜಿಲ್ಲಾಧ್ಯಕ್ಷರು, ಉದ್ಯಮಿದಾರರು, ಅವರಿಗೆ ಆತ್ಮೀಯವಾದ ಗೌರವದ ಸತ್ಕಾರ. ಜೊತೆಗೆ ನಮ್ಮ ಗುರುನಾಥ್ ಪಟ್ನೆಯವರು ಇಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಬಸವಣ್ಣವ್ರು ಇಲ್ಲೇ ಇದ್ದಾರೆ ಅನ್ನೋದನ್ನ ನಾವು ಪ್ರತ್ಯಕ್ಷವಾಗಿ ನೋಡ್ಬೋದು. ಬಸವಣ್ಣವರ ಒಂದು ಕೀರ್ತಿಯನ್ನ ಜಗತ್ತಿಗೆ ಸಾರುವಂತ ಕೆಲಸಗಳನ್ನ ಮಾಡಿ ಕಲ್ಲು ಮಣ್ಣು ಎಲ್ಲನೂ ಕೊಟ್ಟು ಅದು ತನುಧನ ಮನವಾಗಿ ಈ ರಾಜ್ಯದ ಈ ದೇಶದ ಇವತ್ತು ದಿನ ಸ್ಥಾಪನೆ ಆಗಿರುವುದು. ಮುಂದಿನ ದಿನಗಳಲ್ಲಿ ಈಗ ಸ್ವಾಮೀಜಿ ಅವರು ಹೇಳಿದ್ರು, ಅನುಭವ ಮಂಟಪವನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಜಾಗದಲ್ಲಿ. ಇದು ಒಂದು ಎಲ್ಲ ಶರಣರಿಗೆ ರಾಷ್ಟ್ರಪತಿ ಭವನ, ಬಸವಣ್ಣನವರ ಒಂದು ಭವನ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಈ ನಾಡು ಕಂಡಂತ ಸಿದ್ದಿರ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲರನ್ನು ನೋಡ್ತಾ ಇರೋದು ನಾನು. ಎಲ್ಲರ ಹೃದಯದಲ್ಲಿ, ಎಲ್ಲರ ಕಣ್ಣುಗಳಲ್ಲಿ ಬಸವಣ್ಣವರು ಕಾಣಿಸ್ತಾ ಇದ್ದಾರೆ ನನಗೆ.